ಚಕ್ರವರ್ತಿ ತನೂರಾಯ ಸಾರ್ವಭೌಮಾಯ ಮಂಗಳ. ಹಳೆಗಾರರು 900 ವರ್ಷಗಳ ಹಿಂದಗಡೆ ಕಟ್ಟಿರ್ತಕ್ಕಂತಹ ದೇವಸ್ಥಾನ. ಈ ದೇವಾಲಯ ಅಂದ್ರೆ ಪಾಪಾಗ್ನಿ ನದಿ ತೀರದಲ್ಲಿ ಸ್ವಯಂ ವ್ಯಕ್ತವಾಗಿ ನೆಲೆಸಿರುವ ಮಸ್ತಕಾಚಲ ಕ್ಷೇತ್ರದಲ್ಲಿ ತಲಕಾಯಲ ಬೆಟ್ಟ ಎಂಬ ಪ್ರಸಿದ್ಧಿ ಪಡೆದಿರುವ ಪುಣ್ಯ ಕ್ಷೇತ್ರದಲ್ಲಿ ಈ ಭೂನಿವಾಸ ದೇವರಿಗೆ ಶ್ರೀ ಅಂದ್ರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಶ್ರೀಮಾನ್ ಪುಟ್ಟು ಆಂಜನಪ್ಪನವರು ನಮ್ಮ ದೇವಾಲಯಕ್ಕೆ ಬಂದು ದರ್ಶನ ಪಡೆದಿರುತ್ತಾರೆ. ಅದಲ್ಲದೆ ಈ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ ದಾರಿಯನ್ನ ಸಂಪೂರ್ಣ ವೆಚ್ಚವನ್ನು ಒಬ್ಬರೇ ಭರಿಸಿಕೊಂಡು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಅವರಿಗೂ ಸುಖ ಸಂತೋಷ ಸೌಭಾಗ್ಯ, ಅದೇ ರೀತಿ ವ್ಯಾಪಾರಗಳಲ್ಲಿ ಸದಾ ಮುಂದುವರಿಸಬೇಕಂತ ಹೇಳ್ಬಿಟ್ಟು ಶ್ರೀ ಭೂನಿನಾಥ ಸಮೇತ ಶ್ರೀನಿವಾಸ ಸ್ವಾಮಿಯನ್ನ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೇಲೆ ಪೈಪ್ ಲೈನು ನೀರಾವರಿ ಅಂದ್ರೆ ಕುಡಿಯುವ ನೀರನ್ನ ಸೌಕರ್ಯವನ್ನು ಸಹ ಮಾಡಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ದೇವಸ್ಥಾನದ ಪರವಾಗಿ ಧನ್ಯವಾದಗಳು. ದೇವಸ್ಥಾನ ಶಿಡ್ಲಘಟ್ಟದ ಉತ್ತರ ಭಾಗದಲ್ಲಿ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ಭಾಗದ ತಿರುಪತಿ ಎಂದೇ ಪ್ರಸಿದ್ಧಿ. ಬಹಳಷ್ಟು ಈ ಭಾಗದ ರೈತಾಪಿ ಕುಟುಂಬಗಳು ಈ ದೇವರ ದರ್ಶನ ಪಡೆದುಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಂಥದ್ದು ಒಂದು ಪ್ರತೀತಿ. ಆ ನಿಟ್ಟಿನಲ್ಲಿ ಭಾಳಷ್ಟು ಜನಗಳ ನಿರೀಕ್ಷೆ ಇಲ್ಲಿ ಬೆಟ್ಟದ ಮೇಲೆ ನೆಲೆಸಿದಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆಯ ಆಗಬೇಕು, ಅದು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಆಲೋಚನೆ, ಒಂದು ಪ್ರಯತ್ನ, ಒಂದು ಆರೈಕೆ, ಈ ರೀತಿಯಾಗಿ ಹಲವಾರು ರೀತಿ ಭಕ್ತಾದಿಗಳು ಭಿನ್ನ ಮಾಡಿಕೊಳ್ತಾ ಇದ್ರು. ಈ ದೇವಸ್ಥಾನ ಸುಮಾರು 900 ವರ್ಷಗಳಿಗೂ ಸಹ ಹಿಂದಿನಿಂದಲೂ ಸಹ ಇತಿಹಾಸ ಇರುವಂಥದ್ದು. ಕನಕೊಂಡ ಮಹಾರಾಜರು ಶ್ರೀಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಇದ್ದಂಥ ಪ್ರಭುಗಳು ತಿಮ್ಮರಸು ಬೊಮ್ಮರಸು ಮಹಾರಾಜರುಗಳು ಇಲ್ಲಿ ಬಂದು ಈ ದೇವಸ್ಥಾನನ ಪ್ರತಿಷ್ಠಾಪಿಸಿ ಈ ದೇವರ ದರ್ಶನಕ್ಕೆ ನಮಗೆಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿರೋಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ. ಆ ನಿಟ್ಟಿನಲ್ಲಿ ಕೆಳಗಡೆನೂ ಸಹ ದೇವಾಲಯನ ಪ್ರತಿಷ್ಠಾಪಿಸಿ ಮೇಲೇನೂ ಸಹ ಬೆಟ್ಟದ ಮೇಲೇ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರನ್ನು ಪ್ರತಿಷ್ಠಾಪಿಸಿರೋದನ್ನು ಸಹ ನಾವು ನೋಡ್ಬೋದು. ಅದಕ್ಕೆ ಹೋಗೋದಕ್ಕೆ ಭಾಳಷ್ಟು ಅನಾನುಕೂಲ ಇತ್ತು, ನಡೆದುಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು. ಆದರೆ ವಾಹನಗಳಲ್ಲಿ ಬೆಟ್ಟದ ಮೇಲೆ ಹೋಗೋಂಥ ವ್ಯವಸ್ಥೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ವಾಹನಗಳೆಲ್ಲನೂ ಸಹ ಹೋಗಿ ದೇವ್ರ ದರ್ಶನ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ರಸ್ತೆನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಸುಮಾರು ಒಂದು 40 ಅಡಿಗೂ ಹೆಚ್ಚು ಅಡ್ಡಗಲದ ರಸ್ತೆನ ಇವತ್ತಿನ ದಿನ ಸುಮಾರು 1ನೇ ತಾರೀಕು ಕೆಲಸ ಪ್ರಾರಂಭವಾಗಿ ಇವತ್ತಿನ ದಿನವರೆಗೂ ನಡೀತಾ ಇದೆ. ಇನ್ನೂ ಸಹ ಮುಂದೆ ಆಗ್ತದೆ. 40 ಅಡಿಗೂ ಹೆಚ್ಚು ವಿಶಾಲವಾದಂಥ ರಸ್ತೆ, ವೆಹಿಕಲ್ಸ್ ಎಲ್ಲರೂ ಸರಾಗವಾಗಿ ಬೆಟ್ಟದ ಮೇಲೆ ಹೋಗೋಂಥ ವಾತಾವರಣ ನಿರ್ಮಾಣ ಆಗೋಂಥ ಹಂತದಲ್ಲಿ ಎಲ್ಲರ ಸಹಕಾರದಿಂದ, ಎಲ್ಲರ ಪ್ರೋತ್ಸಾಹದಿಂದ ನಮ್ಗಳ ಒಂದು ಸಂಕಲ್ಪ, ಹರಕೆ, ದೇವ್ರ ಕೆಲಸ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಸಹ ಭಾಳ ದಿನಗಳಿಂದ ಇತ್ತು. ಅದು ಇವತ್ತಿನ ದಿನ ಸಾಕಾರ ಆಗುವಂಥ ನಿಟ್ಟಿನಲ್ಲಿ ಈ ರಸ್ತೆ ಕೆಲಸ ಸಂಪೂರ್ಣವಾಗಿ ಒಂದು 80-90% ರಸ್ತೆ ಅಭಿವೃದ್ಧಿ ಆಗಿರೋಂಥದ್ದು. ಇನ್ನು ಉಳಿಕೆ ಕೆಲಸನೂ ಸಹ ಪೂರ್ಣಗೊಳಿಸಿ ಸಾರ್ವಜನಿಕರು ಈ ರಸ್ತೆ ಮುಖೇನ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ಭಾಗ್ಯ ಎಲ್ರಿಗೂ ಆಗಲಿ. ಇಷ್ಟೆಲ್ಲ ಕೆಲಸಗಳು ಆಗ್ತಾಯಿದ್ರು ಸಹ ನಮಗೆ ದೇವರ ಅನುಗ್ರಹದಿಂದ ಯಾವುದೇ ರೀತಿ ವಿಘ್ನಗಳು, ತೊಂದರೆಗಳು ಬರದೆ ಸರಾಗವಾಗಿ ಕೆಲಸ ಸಾಗ್ತಾ ಇರೋದು ಆ ಸ್ವಾಮಿಯ ಕೃಪೆ, ಅನುಗ್ರಹ. ಸದಾ ಇಲ್ಲಿ ಕೆಲಸ ಮಾಡೋಂಥವ್ರು, ಮಾಡಿಸೋಂಥವ್ರು, ಒಂದು ರೀತಿ ಆಗಬೇಕು ಅಂತೇಳಿ ಬಯಕೆ ಇರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಸ್ವಾಮಿಯ ಅನುಗ್ರಹ ಆಗಲಿ. ಎಲ್ರಿಗೂ ಸಹ ಒಳ್ಳೆಯದು ಮಾಡಲಿ, ಎಲ್ಲರ ಇಷ್ಟಾರ್ಥಗಳು ಈಡೇರಿಸಲಿ. ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದಷ್ಟೇ ನಾವು ಇಲ್ಲಿ ದರ್ಶನ ಪಡ್ಕೊಂಡ್ರೆ ನಮಗಷ್ಟೇ ಸಂತೃಪ್ತಿ, ಸಮಾಧಾನ, ನೆಮ್ಮದಿ ತರೋಂಥ ವಾತಾವರಣ ಶಿಡ್ಲಘಟ್ಟದಲ್ಲಿ, ಉತ್ತರ ಭಾಗದಲ್ಲಿ ತಲಕಾಯಲ ಬೆಟ್ಟ, ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನ ಇರೋಂಥದ್ದು ನಮ್ಮ ಕ್ಷೇತ್ರದ ಪುಣ್ಯ ಭಾಗ್ಯ.
ಹಾಗಾಗಿ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲೆ ಇರ್ತದೆ. ನಾವೇನಪ್ಪ ಮಾಡಬೇಕಂದ್ರೆ ನಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು, ಕೆಲಸ ಮಾಡಬೇಕು. ಆ ಮಾಡೋಂಥದ್ದಾದರೆ ತಂತಾನಾಗೆ ನಮ್ಮೆಲ್ಲ ಪ್ರಯತ್ನಗಳಿಗೂ ಭಗವಂತ ಫಲ ಕೊಡ್ತಾನೆ. ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ಮುಖಂಡಗಳೆಲ್ಲ ಸರ್ಕಾರದಿಂದ ಸಾಗಿರೋಂಥದ್ದು. ಅದಕ್ಕೆ ಸ್ಪಂದಿಸಿದಂಥವ್ರಿಗೆಲ್ರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ರೈತಾಪಿ ಕುಟುಂಬಗಳಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚು ಮುಂದುವರಿಯುವಂಥದ್ದಾಗಲಿ, ಹೆಚ್ಚು ಆರ್ಥಿಕ ಶಕ್ತಿ ನಮ್ಮ ಕುಟುಂಬಗಳಿಗೆ ಸಿಗಲಿ, ನಮ್ಮ ಮಕ್ಕಳು ಹೆಚ್ಚು ಅವಕಾಶ ಪಡೆದುಕೊಂಡು ಉತ್ತುಂಗಕ್ಕೆ ಹೋಗಿ ತನ್ನ ತಂದೆ ತಾಯಿಗಳನ್ನೆಲ್ಲ ಪೋಷಿಸುವಂಥ ಶಕ್ತಿ ಅವ್ರಿಗೆ ಆ ದೇವರು ಅನುಗ್ರಹಿಸಲಿ. ರೈತರಿಗೆ ಮಳೆ ಬೆಳೆ ಆಗಿ ಇಟ್ಟಂಥ ಬೆಳೆಗೆ ಒಳ್ಳೆ ಬೆಲೆ ಬಂದು ಅವರ ಮುಖದಲ್ಲಿ ಸಂತೋಷ ತುಂಬಲಿ ಈ ವರ್ಷ ಅಂಥೇಳಿ ವರ್ಷದ ಪ್ರಾರಂಭದಲ್ಲಿ ಇನ್ನೇನು ನಮಗೆ ಇಲ್ಲಿ ರಥೋತ್ಸವವನ್ನು ಸಹ ಇದೇ ತಿಂಗಳ 12ನೇ ತಾರೀಕು ರಥೋತ್ಸವ ಇರೋಂಥದ್ದು. ಹಾಗಾಗಿ ದೇವರ ಅನುಗ್ರಹ ಎಲ್ಲರೂ ಸಹ ಪಡೆದುಕೊಂಡು ಎಲ್ಲರೂ ಅವನ ಆಶೀರ್ವಾದಕ್ಕೆ ಆಶೀರ್ವದಿಸ್ಕೋಬೇಕು, ಅವನ ದರ್ಶನ ಪಡ್ಕೊಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಸಮಸ್ತ ಜನತೆಗೆ ನಾನು ಶುಭ ಕೋರ್ತೇನೆ.